ಜಾತಿ ಜಾತಿ ಅಂತ ಯಾಕೆ ಬೇಕು? ನಾವೆಲ್ಲ ಹಿಂದೂಗಳೇ ಅಲ್ವಾ? ಈ ಜಾತಿ ಅಂತ ಗಣತಿ ಏನಕ್ಕೆ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಓಕೆ, ಸೊ ನಿಮಗೆ ಜಾತಿ 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 ಗಣತಿ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ತಮಗೆ ಅರಿವಿಲ್ಲ ಅನ್ನೋದಾದ್ರೆ ನಾನು ಅಶೋಕ್ ಗೌಡ್ರಿಗೆ ಹೇಳ್ತೀನಿ, ಜಾತಿ ಗಣತಿ ಯಾಕೆ ಬೇಕು ಅಂತ ಸ್ವಲ್ಪ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ನೋಡಿ, ಸಾರ್ವಜನಿಕರು ಕೇಳಿರ್ತಕ್ಕಂಥ ಪ್ರಶ್ನೆ ವ್ಯಾಲಿಡ್ ಪ್ರಶ್ನೆ, ಕರೆಕ್ಟ್ ಇದೆ. ಕರೆಕ್ಟ್ ಅಲ್ಲ ರೀ, ಯಾಕೆ ಬೇಕು ಹೇಳಿ? ನೀವು ಜಾತಿ ಗಣತಿ ವಿರೋಧಿಸಲ್ವಲ್ಲ, ಹೇಳಿ. ಉತ್ತರ ಕೊಡ್ತೀನಿ. ಅವ್ರೇನೋ ಇನ್ನೊಂದು ಪ್ರಶ್ನೆ ಬೇಡ, ಅವ್ರಿಗೆ ಹೇಳಿ ನೀವು. ಒಂದ್ ನಿಮಿಷ ತಡ್ರಿ ಮೇಡಮ್. ನೋಡಿ, ಜಾತಿ ಗಣತಿ ಏನಕ್ಕೆ ಇವತ್ತು ಏನಕ್ಕೆ ಬೇಕಾಗಿದೆ? 1931ನಲ್ಲಿ ಲಾಸ್ಟ್ ಟೈಮ್ ಸೆನ್ಸಸ್ ಆಯಿತು. 1931ನಲ್ಲಿ ಸೆನ್ಸಸ್ ಆದಮೇಲೆ ಈ ಭಾರತದ ಡೆಮೋಗ್ರಫಿ ತುಂಬ ಬದಲಾವಣೆ ಆಯಿತು. ಏನಕ್ಕೆ ಅಂದರೆ 1947-48ಅಲ್ಲಿ ನಾವು ದಲಿತರಿಗೆ ರಿಸರ್ವೇಷನ್ ಕೊಟ್ವಿ. 1989-1990ನಲ್ಲಿ ನಾವು OBCಗಳಿಗೆ ರಿಸರ್ವೇಷನ್ ಕೊಟ್ವಿ. ತದನಂತರದಲ್ಲಿ ಅನೇಕ ಸಮುದಾಯಗಳು, ಕೆಲವು ಸಮುದಾಯಗಳು ಕೆಲವು ರಾಜ್ಯಗಳಲ್ಲಿ ತುಂಬಾ ಮುಂದುವರೆದ್ಬಿಟ್ಟಿದೆ, ಕೆಲವು ಸಮುದಾಯಗಳು ತುಂಬಾ ಹಿಂದುಳಿದಿದೆ. ರೋಹಿಣಿ ಕಮಿಷನ್ ಪ್ರಕಾರ ಕರ್ನಾಟಕದಲ್ಲಿ ದಲಿತರ ಮಧ್ಯದಲ್ಲಿ ಒಂದ್ ನಿಮಿಷ ಇರಿ. ಅಲ್ಲ, ಅವ್ರು ಕೇಳಿದ್ದು ನಾವೆಲ್ಲರೂ ಹಿಂದೂಗಳೇ ಅಲ್ವಾ, ನಮಗೆ ಯಾಕೆ ಬೇಕು ಜಾತಿ, ಈ ಜಾತಿ ಗಣತಿ ಯಾಕೆ ಬೇಕು ಅಂತ ಅವ್ರು ಕೇಳ್ತಾ ಇರೋದು. ನಿಮಗೆ ರೆಸ್ಪಾನ್ಸಿಬಿಲಿಟಿ ಇದೆ ಆಸ್ ಅ ರಾಜಕೀಯ ನಾಯಕ, ಯಾಕೆ ಬೇಕು ಜಾತಿ ಗಣತಿ, ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ದೇಶದಲ್ಲಿ ಜಾತಿ ಗಣತಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿ. ಒಂದು ಸಮುದಾಯ 10,000 ಜನ ಇರೋದು, ಅವರು ಪ್ರತಿ ಸತಿನೂ ಸಹ ಅನೇಕ ವರ್ಷಗಳಿಂದ ಅವರು ಅಲಮಾರಿ ಸಮುದಾಯ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೀದಿ ನಾಟಗಳನ್ನ ಪ್ರದರ್ಶನ ಮಾಡ್ಕೊಂಡು ಹೋಗ್ತಿದ್ದಾರೆ. ಆ ಸಮುದಾಯಕ್ಕೆ ಇವತ್ತಿಗೂ ಸಹ ಆ ಸಮುದಾಯದ ಒಂದು ಹುಡುಗ ನಮ್ಮ ಹತ್ರ ಕೆಲಸ ಮಾಡ್ತಿದ್ದ. ನಾನು ಕೇಳಿದೆ, ಏನಪ್ಪ ನಿಮ್ದು ಎಜುಕೇಷನ್ ಅಂತ ಹೇಳಿ. ಅಣ್ಣ, ಇಡೀ 10,000 ಜನದಲ್ಲಿ ನಮ್ಮಲ್ಲಿ ನಾನು ಒಬ್ಬನೇ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ. ಈಗ ನನಗೆ ಗೊತ್ತಿಲ್ಲ ನೀವು ಯಾವ ಜಾತಿ ಅಥವಾ ಯಾವ ಕಮ್ಯುನಿಟಿಯಿಂದ ಬಂದಿದ್ದೀರಿ ಅಂತ, ಆದರೆ ನಮ್ಮ ರಾಜ್ಯದಲ್ಲಿ ಜಾತಿ ವ್ಯವಸ್ಥೆ ಜೀವಂತವಾಗಿದೆ. ಈಗಲೂ ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬಹಳಷ್ಟು ಜಾತಿ ಸಮುದಾಯಗಳು ಅತ್ಯಂತ ಹಿಂದುಳಿದಿವೆ. ಅಂಥವರನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು ಅವರ ಸಾರ್ವತೋಮಿಕ ಕಲ್ಯಾಣಕ್ಕಾಗಿ ಮೀಸಲಾತಿ ಅನ್ನೋದು ಬಂದಿದೆ. ಆ ಮೀಸಲಾತಿಯ ಪ್ರಮಾಣ ಹೆಚ್ಚು ಮಾಡಬೇಕಾ, ಕಡಿಮೆ ಮಾಡಬೇಕಾ, ಜನರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆಯಾ ಇಲ್ವಾ, ಇಷ್ಟು ವರ್ಷಗಳ ಮೀಸಲಾತಿಯಲ್ಲಿ ಮತ್ತು ಇಷ್ಟು ವರ್ಷಗಳ ಸೌಲಭ್ಯಗಳಲ್ಲಿ ಹೇಗಿದೆ ಅವರ ಸ್ಥಿತಿಗತಿಗಳು ಅಂತ ಕಾಲಕ್ಕೆ ತಕ್ಕಂತೆ ದತ್ತಾಂಶಗಳನ್ನು ತೆಗೆದು ಎಲ್ಲಿ ಏನು ಆ್ಯಡ್ ಮಾಡಬೇಕು, ಎಲ್ಲಿ ಏನನ್ನು ತೆಗಿಬೇಕು ಅನ್ನೋದರ ಒಂದು ಪರಿಪೂರ್ಣ ಚಿತ್ರಣಕ್ಕೆ ನಮಗೆ ಈ ಜಾತಿ ಗಣತಿ ಅತ್ಯಗತ್ಯವಾಗಿ ಬೇಕಿದೆ. ಆ್ಯಂಡ್ ನಿಮ್ಮ ಪಾರ್ಟಿಯು ಇದನ್ನು ವಿರೋಧಿಸಿಲ್ಲ. ಹೀಗಾಗಿ ನೀವು ಕೂಡ ಜಾತಿ ಗಣತಿ ಅಂದರೆ ಏನು ಅಂತ ತಿಳ್ಕೊಂಡು ಬರೋದು ಬೆಸ್ಟ್. ಎಸ್, ನಿಮಗೆ ಪೂರಕವಾಗಿ ಸಂವಿಧಾನದಲ್ಲೂ ಅದಕ್ಕೆ ಅವಕಾಶ ಇದೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳು ಇದ್ದಾವೆ. ಎಸ್ ಸರ್, ನಾನು ಈ ಜಾತಿ ಸಮೀಕ್ಷೆ ಪರವಾಗಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಕೆಳಮಟ್ಟದಲ್ಲಿರುವಂತಹ ಹಳ್ಳಿಗಾಡು ಪ್ರದೇಶಗಳಲ್ಲಿರುವಂತಹ ಅಥವಾ ನೀವು ಹೇಳ್ತಿದ್ದೀರಲ್ಲ ಕೆಳ ಸಮುದಾಯಗಳು ಅಂತ ಏನು ನಾವು ಇವತ್ತು ಹೇಳ್ತಿದ್ದೀವಿ, ಮತ್ತೆ ಅವರಿಗೆ ಯಾರು ಮೇಡಮ್ ಕೊಡ್ತಾರೆ ಶೈಕ್ಷಣಿಕ ಸಾಮಾಜಿಕ ಭದ್ರತೆಯನ್ನು? ಎಸ್ ಸರ್. 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳು ಬಂದು ಕೇಳ್ತಾರೆ, ಅಕ್ಕ ನಿಮ್ಮದು ಜಾತಿ ಯಾವುದು, ಅಂಕಲ್ ನಿಮ್ಮದು ಜಾತಿ ಯಾವುದು ಅಂತ. ಯಾಕ್ರಪ್ಪ ಅಂತ ಕೇಳ್ತಾರೆ. ಅಂಕಲ್ ಈ ಥರ ಸಮೀಕ್ಷೆ ಬಂದಿದ್ದ ಆ ಮಕ್ಕಳು ಕೈಲಿ ಫೋನ್ ಕೊಟ್ಟು ಕಳಿಸಿರ್ತಾರೆ ರಾಜ್ಯ ಸರ್ಕಾರ. ಹೇಳ್ತಾ ಇದ್ದೀನಿ, ಫೋನೆಲ್ಲ ಸ್ಯಾಪ್ ಇರುತ್ತೆ, ಆ ಸ್ಯಾಪಲ್ಲಿ ಯೂಸ್ ಮಾಡ್ತಾರೆ. ಬ್ರದರ್ 2 ನಿಮಿಷ ಸುಮ್ಮನೆ ಇರಬೇಕು, ನಾನು ಮಾತಾಡಿದ್ಮೇಲೆ ನೀವು ಮಾತಾಡ್ರಿ. ನಾನು ಆ ಸ್ಯಾಪ್ ಇರ್ತದೆ, ಆ ಹುಡುಗರು USN ಕೋಡ್ ಹೇಳಿ ಸರ್, ನಿಮ್ಮ ಮನೆ ನಂಬರ್ ಕೊಡಿ ಸರ್, ಇನ್ ಕೇಸ್ ಇಲ್ಲ ಅಂದರೆ ಕರೆಂಟ್ ಬಿಲ್ ಕೊಡಿ, ನಾವು ಚೆಕ್ ಮಾಡ್ತೀವಿ ಅಂತ ಬರ್ತಾರೆ. ಸರಿ, ಸುಮಾರು ಅರ್ಧ ಗಂಟೆ ಆದಮೇಲೆ ನಾನು ಹೊರಗಡೆ ಹೋಗ್ತೀನಿ. ಅರ್ಧ ಗಂಟೆ ಏನು ಡಿಸ್ಕಸ್ ಮಾಡ್ತಿದ್ರೆ ನಾನು ಕ್ಯಾಮ್ರಾದಲ್ಲಿ ನೋಡಿ ಹೊರಗಡೆ ಹೋಗ್ತೀನಿ. ಕೇಳ್ತೀನಿ ನನ್ನ ಮಕ್ಕಳನ್ನ, ಏನರಪ್ಪ ಅಂತ ಹೇಳಿದ್ರೆ, ಈ ಥರ ಅಣ್ಣ ನಮಗೆ ಜಾತಿ ಸೆನ್ಸಸ್ ಮಾಡೋಕ್ಕೆ ಹೇಳಿದ್ದಾರೆ, ನಮ್ಮ ಮೇಷ್ಟ್ರು ಬರ್ತಾರೆ, ಎಲ್ಲಿದ್ದಾರೆ ಮೇಷ್ಟ್ರು, ಫೋನ್ ಮಾಡ್ಕೊಡ್ರಿ. ಅದೇ ಮೇಷ್ಟ್ರಿಗೆ ಫೋನ್ ಮಾಡಿದ್ರೆ, ಸರ್ ನಾನು ಊಟಕ್ಕೆ ಬಂದಿದ್ದೀನಿ, ಮಕ್ಕಳುಗಳು ನಂಗೆ ನೋಡಕ್ಕೆ ಹೇಳಿದ್ದೀನಿ ಸರ್ ಅಂತ ಹೇಳಿ. ಎಷ್ಟು ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದೀರಿ ನೀವು? 100, 200 ಮೇಡಮ್ 200, ಒಂದು ನಿಮಿಷ 200 ಬೇಡ ಮೇಡಮ್, ನಾನು ಪಾಯಿಂಟ್ ಬಂದ್ಬಿಡ್ತೀನಿ ಮೇಡಮ್. ಇದು ಅಲ್ಲ ಮೇಡಮ್, ಇದು ಮೊದಲನೇ ಬೇಗ ಅಲ್ಲ, ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡ್ತೀನಿ. ಎಷ್ಟು ಪ್ರಕರಣಗಳನ್ನು ನೀವು ನೋಡಿ ಮೇಡಮ್, ಮೈಸೂರಲ್ಲಿ ಕಾಲೇಜ್ ಹುಡುಗರು ಹೋಗ್ತಾರೆ, ಅದನ್ನ ಯಾವಾಗ ವಿರೋಧ ಮಾಡಿದ್ರು? ಅಲ್ಲ, ಎಷ್ಟು ಟ್ರೇಸ್ ಈಗ ಬೇಕಲ್ಲ, ಈಗ ಒಂದು ದಾಖಲೆ ಬೇಕಲ್ಲ. ನಾನು ಪ್ರತ್ಯಕ್ಷದರ್ಶಿ, ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. 1 ಪ್ರಕರಣನ 2 ಪ್ರಕರಣ ನನ್ನ ಹತ್ರ ಈಗ ನಾವು ಹುಡುಕಿದ್ರೆ 100 ಪ್ರಕರಣ ಇವೆ. ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಮೈಸೂರಲ್ಲಿ, ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಮೇಡಮ್ ಮೈಸೂರಲ್ಲಿ ಕಾಲೇಜ್ ಮಕ್ಕಳುಗಳು ಅದನ್ನ ಸಮೀಕ್ಷೆ ಮಾಡ್ತಾ ಇರ್ತಾರೆ. ಯಾವಾಗ ವಿರೋಧಿಸ್ತಾರೆ, ಯಾವಾಗ ನಮ್ಮ ಚಾನೆಲ್ ನಿಮಗೆ ಜಾತಿ ಗಣತಿಗೆ ವಿರೋಧ ಇಲ್ಲ, ಆದ್ರೆ ಅದು ಹೆಂಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿರೋಧ 100% ಪಾಯಿಂಟ್ ಮೇಡಮ್. ಆಮೇಲೆ ಇನ್ನೊಂದು ಬರ್ತೀನಿ ಮೇಡಮ್, ಇದು ಫಸ್ಟ್ ಭಾಗ. ಯಾವುದು ಮಕ್ಕಳುಗಳನ್ನ ತಗೊಂಡು ರಾಜ್ಯ ಸರ್ಕಾರ ಸೆನ್ಸಸ್ ಮಾಡ್ತಾ ಇರೋದು. ಈಗ ಇವ್ರು ಬಂದಿದಾರಲ್ಲ ಮೇಡಮ್, ನಮ್ಮ ಮನೆಗೆ 3 ಜನ ಟೀಚರ್ಸ್ ಬಂದು ಹೋಗಿರ್ತಾರೆ. ಇದನ್ನು ಪಾಯಿಂಟ್ ತಗೊಳ್ಳಿ. ಅವ್ರು ಕೇಳಿದ್ರೆ ಏನ್ ಸೆನ್ಸಸ್ ಮಾಡ್ತಾರೆ ಮೇಡಮ್, 2ನೇ ತಾರೀಕು ನಾನು ಹೇಳಿದೆ, 2ನೇ ತಾರೀಕಿಗೆ 10 ಜನ ಮಾಡಿದ್ದಾರೆ. ಬ್ರದರ್ ಇರು ಬ್ರದರ್, 2ನೇ ತಾರೀಕಿಗೆ ಹೇಳಿ ಕೇಳಿ, 2ನೇ ತಾರೀಕು 10 ಜನ ಮಾಡಿದ್ರೆ ಅಂತ, 7ನೇ ತಾರೀಕು ಫೈನಲ್ ಇತ್ತು. ಇವಾಗ ಮತ್ತೆ ಇನ್ನು 15 ದಿವಸ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಾನು ಇದೇ ಮಾತು ಕೇಳಿದೆ. ಇನ್ನು ಮಿಕ್ಕಿರೋ 4 ದಿನ 5 ದಿವಸದಲ್ಲಿ ಹಂಗಾರೆ 200 ಮನೆ ಕಲೆಕ್ಟ್ ಮಾಡ್ತಾರೆ. ನಾನು ಹೇಳ್ತೇನೆ ಸಮೀಕ್ಷೆ ಮಾಡೋದ್ರಿಂದ ನಿಮ್ಗೆ ಏನ್ ಸಮಸ್ಯೆ, ಬಿಜೆಪಿ ಅವ್ರಿಗೆ ಏನ್ ಸಮಸ್ಯೆ? ಸಮಸ್ಯೆ ಇಲ್ಲ, ಖಂಡಿತ ಸಮಸ್ಯೆ
ನನ್ನ ಪ್ರಶ್ನೆ ಪೂರ್ತಿ ಮಾಡ್ಬಿಡ್ತೀನಿ. ಖಂಡಿತವಾಗ್ಲೂ ಮಾಡಿ, ಸಮೀಕ್ಷೆ ಮಾಡಿ. ಮಾತಾಡಕ್ ಬಿಡಿ. ನಾನು ಅವತ್ತು ಕೇಳಿದೆ, ಮೇಡಮ್ ಬೆಳಿಗ್ಗೆ ಎಷ್ಟು ಮಾಡಿ ಸರ್, ಇದು 28ನೇದು ಅಂತ ಹೇಳಿದ್ರು. ಮೇಡಮ್ ಬೆಳಿಗ್ಗೆ ಎಷ್ಟಾದ್ರು 8 ಗಂಟೆಗೆ ಹೋದೆ ಸರ್, ಇದು ಎಷ್ಟನೇದು ಮೇಡಮ್ 28ನೇದು. ಮೇಡಮ್ ಒಂದು ಮನೆಗೆ 100 ರೂಪಾಯಿ ಕೊಡ್ತಾರಂತ ಸರ್ಕಾರದಿಂದ. ಅವ್ರಿಗೆ ಸರ್ಕಾರದಿಂದ ತಿಂಗಳು ಸಂಬಳನೂ ಬರುತ್ತೆ, ಸೆನ್ಸಸ್ಗೆ 100 ರೂಪಾಯಿ ಕೊಡ್ತಾರಂತೆ. ಬಟ್ ಸರ್ಕಾರಿ ಶಾಲಾ ಶಿಕ್ಷಕ ನನಗೆ ಹೇಳಿದ್ದು, ಮೇಡಮ್ ಇನ್ನೂ ಅವ್ರು ಹೇಳಿದ್ರು ಸರ್ ಇನ್ನೂ ಎರಡು ಮಾಡ್ತೀನಿ, ದಿನಕ್ಕೆ 100 ರೂಪಾಯಿ ಕೊಡೋದು ಬಾರಿ ಗ್ರೇಟ್ ಅಂತ ಮೇಡಮ್ ಹೇಳ್ತಿದ್ದೀರಾ? ಗ್ರೇಟ್ ಅಂತ ಹೇಳ್ತಾ ಇಲ್ಲ, ಹೇಳಿದ್ದು ಅವ್ರಿಗೆ ಗೌರವ ಧನ ಕೊಡ್ತಾ ಇರೋದು. ಅದಲ್ಲ ಪಾಯಿಂಟ್. ನೀವು ಒಂದು ಪಾಯಿಂಟ್ ನ ಮಿಸ್ ಮಾಡ್ತಾ ಇದ್ದೀರಾ. ಯಾಕೆ ಅಂತಂದ್ರೆ ಶಿಕ್ಷಕರನ್ನ ಒಂದು ಪಾರ್ಟಿ ಶಿಕ್ಷಕರು ವೇಸ್ಟ್ಗಳು ಅವ್ರಿಗೆ ಮಾಡಕ್ ಆಗ್ತಾ ಇಲ್ಲ, ಮಕ್ಕಳ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ ಅಂತ ಒಂದು ಪಕ್ಷ. ಬೇಸಿಕಲಿ ಶಿಕ್ಷಕರ ಪರಿಶ್ರಮವನ್ನ ನೀವು ಯಾಕಿಷ್ಟು ತೆಗಳ್ತಾ ಇದ್ದೀರಾ? ದಸರಾ ಅಲ್ಲ, ದಸರಾ ರಜೆ ಬಿಟ್ಟು ಮನೆ ಮಠ ಬಿಟ್ಟು ಮನೆ ಮನೆಗೂ ಹೋಗಿ ಎಲ್ಲ ಬಹಳಷ್ಟು ಜನ ನಾಯಿಗಳ ಹತ್ರ ಕಡಿಸ್ಕೊಂಡಿದ್ದಾರೆ, ಬಹಳಷ್ಟು ಜನ ಬಿಸಿಲು ಮಳೆ ಎಂದೆ ಅವ್ರ ಪರಿಶ್ರಮಕ್ಕೊಂದು ಕ್ರೆಡಿಟ್ ಕೊಡುವಂತಹ ಒಂದು 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 ಒಳ್ಳೆ ಗುಣ ನಿಮ್ಮಲ್ಲಿ ಇಲ್ವಲ್ಲ? ನೀವು ಪಾರ್ಟಿಗಳು ನೀವು ಓನ್ಲಿ ಬಿಕಾಸ್ ಆಫ್ ನಿಮ್ಮ ಪಾರ್ಟಿ ಅಜೆಂಡಾಗೋಸ್ಕರ ಶಿಕ್ಷಕರನ್ನ ಹೊಗಳುವ ಕೆಲಸ ಮಾಡ್ತೀರಾ ನೀವು. ಇಟ್ಸ್ ನಾಟ್ ಫೇರ್. ಕುಮಾರಸ್ವಾಮಿನ ಶಿಶು ಅಂತ ಹೇಳಿದ್ರಲ್ಲ, ಏನು ಅಂತ ಅವರು ಈ ಪ್ರಣಾಳಿಕೆಯ ಶಿಶು, ಈ ರಾಜ್ಯಕ್ಕೆ ಸಾಂದರ್ಭಿಕ ಶಿಶು, ಸಾರಿ ಸಾಂದರ್ಭಿಕ ಶಿಶು. ಪಾಪ ಜನ ಬೇಕಾಗುತ್ತೆ. ಮತ್ತು ನಮ್ಮ ಶರವಣರು ಹೇಳಿದ್ರು ಕುಮಾರಸ್ವಾಮಿ ರೆಡಿ ಇದ್ರು ಅಂತೇಳಿ. ಕಾಂತರಾಜ್ರವರು ವರದಿ ತಗೊಂಡೋಗಿ 3 ಸಲ ತಗೊಂಡೋಗಿ ವಾಪಸ್ ಬಂದರು. ಅವರೇ ಮಾಧ್ಯಮದಲ್ಲಿ ಹೇಳಿದ್ದಾರೆ ಕುಮಾರಸ್ವಾಮಿಯನ್ನು ಒಂದು ರಿಪೋರ್ಟ್ ತಗೊಳ್ಳಿಲ್ಲ ಅಂತೇಳಿ. ಇದಲ್ಲದೆ ನನಗೆ ದೇವೇಗೌಡರ ಬಗ್ಗೆ ಅತಿವಾದಂಥ ಗೌರವ ಇದೆ. ಮಾಧ್ಯಮದಲ್ಲಿ ಚರ್ಚೆ ಆದಂಥದ್ದು ಕುಮಾರಸ್ವಾಮಿ ತಗೊಳಕ್ಕೆ ರೆಡಿ ಇದ್ರು. ನೋಡಿ ನೀವು ಮಾತಾಡಿಲ್ಲ, ಒಂದು ನಿಮಿಷ ದಯಮಾಡಿ ನೋಡಿ. ಕುಮಾರಸ್ವಾಮಿ ಅವರು ಸುಳ್ಳು ಹೇಳೋದನ್ನ ಬಿಡಬೇಕು, ಬಿಡಿ. ಜೆಡಿಎಸ್ ಅವರು ಸುಳ್ಳುಗಾರ ಬಿಡಿ, ಆಮೇಲೆ ಮಾತಾಡಿ. ನಾನೇನು ಹೇಳಿದ್ ನೀನ್ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡಿಲ್ವಾ? ನೀನ್ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡಿಲ್ವಾ? ಸುಳ್ಳುಗಾರ ಅಂತ ಕೇಳಿ ಮತ್ತೆ ರಮೇಶ್ ಬಾಬು ನಮ್ಮ ಪಾರ್ಟಿ ನಿನ್ನಿಂದ ನಾನು ಆಗಿಲ್ಲ. ನೀವು ನಮ್ ಜೊತೆಲೇ ಇದ್ರಿ, ಅದಕ್ಕೆ ಅದಕ್ಕೆ ದೇವೇಗೌಡರು ಹೊರಡೋದಂತೆ, ಕುಮಾರಸ್ವಾಮಿನ ತಗೊಳ್ಳೋದಂತೆ. ದೇವೇಗೌಡರು ಕುಮಾರಸ್ವಾಮಿ ರೆಡಿ ತಗೋಬೇಡಿ ಅಂತೇಳಿ ದೇವೇಗೌಡರು ಹೇಳಿದ್ರು ಅಂತ ಆಗಿರ್ತಕ್ಕಂಥದ್ದು. ಮತ್ತೆ ಜನ ನೋಡಿದ್ದಾರೆ ಯಾರು ರಿಪೋರ್ಟ್ ಕೊಟ್ರು ಯಾರು ಕೊಡ್ಲಿಲ್ಲ. ಸರಿ ಸರ್, ಅವ್ರು ತಗೊಳ್ಳಿಲ್ಲ. ಇಲ್ಲ ಅಲ್ಲಿ ಸಿದ್ದರಾಮಯ್ಯ ತಗೋಬೋದಾಗಿತ್ತು. ತಗೊಂಡ್ರಲ್ಲ. ಒಂದ್ ನಿಮಿಷ ಕೂತ್ರು